ಸರ್, ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅವರು ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಕೊನೆ ಕ್ಷಣದಲ್ಲಿ ಅದು ಕೂಡ ಆಗಿಲ್ಲ, ಗೈರು ಮಾಡುವಂಥ ಪ್ರಯತ್ನ ಆಗೋಗಿದೆ. ಬೆಳಗ್ಗೆನೇ ನೆನ್ನೆ 3 ದಿನದಿಂದನೂ ಕೂಡ ನಿರಂತರವಾಗಿ ನಾನು ಫೋನ್ ಅಟೆಂಡ್ ಮಾಡಿದರು, ಬಂದೇ ಬರ್ತೀನಿ. ಇವತ್ತು ಬೆಳಗ್ಗೆನೂ ಅಷ್ಟೇ 10:30ಗೆ ಬರ್ತೀನಿ ಅಂತ ಹೇಳಿದ್ರು. ಬರದೆ ಗೈರು ಆಗಿ ರೂಮಲ್ಲೇ ಇದ್ದಾರೆ. ರೂಮ್ಗೆ ಆಚೆ ಕಡೆ ಬೀಗ ಹಾಕ್ಬಿಟ್ಟು ಪಕ್ಕದ ರೂಮಲ್ಲಿ ಸೇರ್ಕೊಂಡು ಕೂತಿದ್ದಾರೆ. ಅವರು ನಮ್ಮ ವಿಪ್ ಹೋಗಿದ್ರು. ಅಂದರೆ ಅದನ್ನು ಕೂಡ ವೈಲೇಷನ್ ಆಫ್ ಇದು ವಿಪ್ ವೈಲೇಷನ್, ಅದನ್ನು ಕೂಡ ವೈಲೇಷನ್ನು. ಮತ್ತು ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅವರು ಕೂಡ ಬರ್ತಾರೆ ಈಗ. ಅದರಿಂದ ಇವರಿಬ್ಬರ ಮೇಲೂ ಕಠಿಣ ಕ್ರಮ ಆಗಬೇಕು. ಪಾರ್ಟಿ ಕಠಿಣವಾಗಿ ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ತದೆ. ಈಗ ಬಿಜೆಪಿ ಅಂದರೆ ಶಿಸ್ತಿನ ಪಕ್ಷ, ಹೈಕಮಾಂಡ್ ಪಕ್ಷ ದೊಡ್ಡ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. ಆದರೂ ಕೂಡ ಇಬ್ಬರು ಗೈರಾಗ್ತಾರೆ. ಕಾಂಗ್ರೆಸ್ಸಿಂದ ಬಂದು ಬಿಜೆಪಿಯಲ್ಲಿ ಅಧಿಕಾರವನ್ನು ಅನುಭವಿಸಿದವರು ಗೈರಾಗ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಸಡಿಲವಾಗಿದೆ ಅಂತೇಳಿ ಬಿಜೆಪಿ, ರಾಜ್ಯ ಬಿಜೆಪಿ ಸಡಿಲ್ ಪ್ರಶ್ನೆ ಇಲ್ಲ. ಇಂಥವೆಲ್ಲ ಕೆಲವು ಬ್ಲ್ಯಾಕ್ ಶಿಪ್ಗಳು ಇರ್ತವೆ, ಅಂಥವೆಲ್ಲ ತೊಲಗೋಗೋದು ಒಳ್ಳೆಯದು. ತೊಲಗೋಗಿದ್ದಾರೆ. ಸರ್, ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅವರು ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಕೊನೆ ಕ್ಷಣದಲ್ಲಿ ಅದು ಕೂಡ ಆಗಿಲ್ಲ, ಗೈರು ಮಾಡುವಂಥ ಪ್ರಯತ್ನ ಆಗೋಗಿದೆ. ಬೆಳಗ್ಗೆನೇ ನೆನ್ನೆ 3 ದಿನದಿಂದನೂ ಕೂಡ ನಿರಂತರವಾಗಿ ನಾನು ಫೋನ್ ಅಟೆಂಡ್ ಮಾಡಿದರು, ಬಂದೇ ಬರ್ತೀನಿ. ಇವತ್ತು ಬೆಳಗ್ಗೆನೂ ಅಷ್ಟೇ 10:30ಗೆ ಬರ್ತೀನಿ ಅಂತ ಹೇಳಿದ್ರು. ಬರದೆ ಗೈರು ಆಗಿ ರೂಮಲ್ಲೇ ಇದ್ದಾರೆ. ರೂಮ್ಗೆ ಆಚೆ ಕಡೆ ಬೀಗ ಹಾಕ್ಬಿಟ್ಟು ಪಕ್ಕದ ರೂಮಲ್ಲಿ ಸೇರ್ಕೊಂಡು ಕೂತಿದ್ದಾರೆ. ಅವರು ನಮ್ಮ ವಿಪ್ ಹೋಗಿದ್ರು. ಅಂದರೆ ಅದನ್ನು ಕೂಡ ವೈಲೇಷನ್ ಆಫ್ ಇದು ವಿಪ್ ವೈಲೇಷನ್, ಅದನ್ನು ಕೂಡ ವೈಲೇಷನ್ನು. ಮತ್ತು ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅವರು ಕೂಡ ಬರ್ತಾರೆ ಈಗ. ಅದರಿಂದ ಇವರಿಬ್ಬರ ಮೇಲೂ ಕಠಿಣ ಕ್ರಮ ಆಗಬೇಕು. ಪಾರ್ಟಿ ಕಠಿಣವಾಗಿ ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ತದೆ. ಈಗ ಬಿಜೆಪಿ ಅಂದರೆ ಶಿಸ್ತಿನ ಪಕ್ಷ, ಹೈಕಮಾಂಡ್ ಪಕ್ಷ ದೊಡ್ಡ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. ಆದರೂ ಕೂಡ ಇಬ್ಬರು ಗೈರಾಗ್ತಾರೆ. ಕಾಂಗ್ರೆಸ್ಸಿಂದ ಬಂದು ಬಿಜೆಪಿಯಲ್ಲಿ ಅಧಿಕಾರವನ್ನು ಅನುಭವಿಸಿದವರು ಗೈರಾಗ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಸಡಿಲವಾಗಿದೆ ಅಂತೇಳಿ ಬಿಜೆಪಿ, ರಾಜ್ಯ ಬಿಜೆಪಿ ಸಡಿಲ್ ಪ್ರಶ್ನೆ ಇಲ್ಲ. ಇಂಥವೆಲ್ಲ ಕೆಲವು ಬ್ಲ್ಯಾಕ್ ಶಿಪ್ಗಳು ಇರ್ತವೆ, ಅಂಥವೆಲ್ಲ ತೊಲಗೋಗೋದು ಒಳ್ಳೆಯದು. ತೊಲಗೋಗಿದ್ದಾರೆ.